ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ದು ಕ್ವಶನ್ ನಂಬರ್ 18, 19, 20, 21 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ಕ್ವಶನ್ ಎಕ್ಸಸೈಸ್ 5.1 ನಾವು ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 17 ವರೆಗೂ ಸಾಲ್ವ್ ಮಾಡೀವಿ. ಸೊ ಇವಾಗ ಕ್ವಶನ್ ನಂಬರ್ 18 ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 18 ಏನೈತಿ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ is the function f of x equal to lambda into bracket of x square minus 2x if x is lesser than or equal to 0. 4x plus 1 if x is greater than 0. Continuous at x equal to 0. What about continuity at x equal to 1 ಅಂತ ಕೇಳತ್ತ ನಾವು. ಸೊ at x equal to 0 ಒಳಗ ಇದು ಕಂಟಿನ್ಯೂಸ್ ಐತಾ ಆಗುತ್ತಾ ಚೆಕ್ ಮಾಡಕ್ಕೆ ಹೇಳ್ಯಾನ. ಸೊ ನಾವೇನ್ ಮಾಡ್ಕೋಬೇಕು, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಬಂದು ಆಮೇಲೆ ಎಫ್ ಆಫ್ ಎ ಕರೆಕ್ಟ್ ಈಕ್ವಲ್ ಬಂತು ಅಂತಂದ್ರೆ ಎಸ್ ಕಂಟಿನ್ಯೂಸ್ ಐತೆ ಅಂತ ಮೀನಿಂಗ್. ಸಪೋಸ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಬರಲಿಲ್ಲ ಅಂತಂದ್ರೆ ನಾಟ್ ಕಂಟಿನ್ಯೂಸ್ ಅಂತ ಮೀನಿಂಗ್. ಓಕೆ, ಚೆಕ್ ಮಾಡ್ಕೊಂಡು ಈ ಫಸ್ಟ್ ಏನ್ ಮಾಡೋಣ, ಒಂದು ಲೈನ್ ಡ್ರಾ ಮಾಡೋಣ. ಒಂದು ಲೈನ್ ಡ್ರಾ ಮಾಡಿ ಎಲ್ಲ ಕ್ವಶನ್ದಾಗ ಈ ಟೈಪ್ ಲೈನ್ ಡ್ರಾ ಮಾಡಿ ನಾನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವು ಯಾಕೆ ಡ್ರಾ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ದೈತಿ. ಸೊ ಇವಾಗ ಎದಕ್ಕೆ ಪ್ರಾಬ್ಲಮ್ ಐತಿ, ಜೀರೋ ಕಡೆ ಐತಿ, ಜೀರೋಗೆ ಚೆಕ್ ಮಾಡೋಣ. ಫಸ್ಟ್ ಜೀರೋಗೆ ಚೆಕ್ ಮಾಡೋಣ. ಜೀರೋ ಇಂದ ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ, ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ ಅಂತಂದ್ರೆ ಈ ಜೀರೋಕ್ಕೆ ಟಚ್ ಮಾಡಿ ಲೈನ್ ತಗೋತೀನಿ. ಈ ಕಡೆ ಎಲ್ಲ ಫಂಕ್ಷನ್ ಯಾರ್ದಾರೆ ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ, ಲ್ಯಾಂಬ್ಡಾ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಅದಾರ. ಓಕೆ, ಗ್ರೇಟರ್ ದ್ಯಾನ್ ಜೀರೋ ಈಕ್ವಲ್ ಇಲ್ಲ ಇದಕ್ಕೆ. ಸೊ ಟಚ್ ಮಾಡಂಗಿಲ್ಲ, ನಾನು ಹಂಗೆ ತಗೋತೀನಿ. ಸೊ ಇಲ್ಲಿ ಯಾರ್ದಾರ 4x ಪ್ಲಸ್ 1 ಅದಾರ. ಓಕೆ, ಆ್ಯಂಡ್ ಇಲ್ಲಿ ವಾಟ್ ಅಬೌಟ್ ಕಂಟಿನ್ಯೂಟಿ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತಲೂ ಕೇಳಿದಾನಲ್ಲ. ಸೊ ನೆಕ್ಸ್ಟ್ ಮುಂದೆ ಚೆಕ್ ಮಾಡ್ಕೊಳ್ಳೋಣ. 1ದ್ದು ಈಗಿನ ಅವಶ್ಯಕತೆ ಇಲ್ಲ, ಸೊ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಸೊ ರೈಟ್, ಸೊ ಇವಾಗ ಈಗ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0 ಅಂತ ಕ್ವಶನ್ ಕೇಳ್ಯಾನ ನಾವು. ಸೊ ಫಸ್ಟ್ ಎಲ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಲ್ ಅಂದ್ರೆ ಹೆಂಗೆ ಬರೀತೇವೆ ನಾವು ಇದನ್ನ? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. ಜೀರೋ ಮೈನಸ್ ಇಂಡಿಕೇಟ್ಸ್ ಏನಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್, ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಸೊ ಹಂಗಾರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಈಗ ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಜೀರೋಕ್ಕೆ ಲೆಫ್ಟ್ ಸೈಡ್ ಯಾರ್ದಾರ ಇಲ್ಲಿ? ಜೀರೋಕ್ಕೆ ಲೆಫ್ಟ್ ಸೈಡ್ ಲ್ಯಾಂಬ್ಡಾ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದಾರ. ಹೌದಾ? ಸೊ ಈಗ ಎಕ್ಸ್ ಪ್ಲೇಸ್ ಒಳಗೆ 0 ಸಬ್ಸ್ಟಿಟ್ಯೂಷನ್ ಮಾಡು. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 0, ಇದು 0 ಸ್ಕ್ವೇರ್ ಏನಾಯ್ತು? 0 ಆಯಿತು. ನೆಕ್ಸ್ಟ್ 2 ಇಂಟು ಈ ಎಕ್ಸ್ ಪ್ಲೇಸ್ ಒಳಗೆ 0 ಹಾಕಿದ್ರೆ 2 ಇಂಟು 0 ಆಯ್ತು. 0 ಮೈನಸ್ 0 ಇಂಟು ಲ್ಯಾಂಬ್ಡಾ 0. ಸೊ 0 ಇಂಟು ಎನಿಥಿಂಗ್ ಏನು ಬಂತಿದೆ? ಟೋಟಲ್ ಆನ್ಸರ್ 0 ಬಂತಿದೆ. ರೈಟ್. ಸೊ ಅದೇ ರೀತಿ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಆರ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಇಲ್ಲಿ ನೋಡು, ಎಕ್ಸ್ ಪ್ಲೇಸ್ ಒಳಗೆ 0 ಹಾಕಿದ್ರೆ 0 ಇಂಟು 2 0 ಆಕೈತಿ, 0 ಸ್ಕ್ವೇರ್ 0 ಆಕೈತಿ, 0 ಮೈನಸ್ 0 ವಾಪಸ್ 0 ಸಿಗುತ್ತೆ. 0 ಇಂಟು ಲ್ಯಾಂಬ್ಡಾ 0 ಅದು. ನೆಕ್ಸ್ಟ್ ಬಿಕಾಸ್ 0 ಇಂಟು ಎನಿಥಿಂಗ್ 0. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ರೈಟ್ ಸೈಡ್ ಫಂಕ್ಷನ್. ಇವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ರೈಟ್ ಅಂದ್ರೆ ರೈಟ್ ಸೈಡ್ ಫಂಕ್ಷನ್ ಏನೈತಿ ಇಲ್ಲಿ? 4x ಪ್ಲಸ್ 1 ಐತಿ. ರೈಟ್ ಸೈಡ್ ಫಂಕ್ಷನ್ 4x ಪ್ಲಸ್ 1 ಐತಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 0, ಲಿಮಿಟ್ ಅಪ್ಲೈ ಮಾಡ್ರಿ. ಇವಾಗ ಎಕ್ಸ್ ಪ್ಲೇಸ್ 0 ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದ್ರೆ 0 ಇಂಟು 4 0 ಆಕೈತಿ. 0 ಪ್ಲಸ್ 1 ಇದು 0 ಇಂಟು 4 0 ಆಯ್ತು. 0 ಪ್ಲಸ್ 1 ಏನು ಸಿಕ್ತು ನಿನಗೆ? 1 ಸಿಕ್ತು. 0 ಎಕ್ಸ್ ಪ್ಲೇಸ್ 0 ಹಾಕಿದ್ರೆ 0 ಇಂಟು 4 0 ಪ್ಲಸ್ 1 ಬಂತು. ಸೊ ಹಂಗಾರೆ ಇಲ್ಲಿ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ ಏನು ಬಂತು? 1 ಬಂತು. 0 ಈಸ್ ನಾಟ್ ಈಕ್ವಲ್ ಟು 1. 0 ಈಸ್ ನಾಟ್ ಈಕ್ವಲ್ ಟು 1 ಅಂತ ನಮಗೆ ಗೊತ್ತೈತಿ. ಸೊ ಅಂದ್ರೆ ದೇರ್ ಫೋರ್ ಹಿಯರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಅಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್ ರೈಟ್ ಸೈಡ್ ಫಂಕ್ಷನ್ ಏನಿಲ್ಲ ಇಲ್ಲಿ, ಈಕ್ವಲ್ ಇಲ್ಲ. ಸೊ ಹಂಗಾರೆ ಇಲ್ಲಿ ಬೇಕಾದ ವ್ಯಾಲ್ಯೂ ತಗೋ. ಹಂಗಾರೆ ನೀವು ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಬೇಕಾದ ವ್ಯಾಲ್ಯೂ ತಗೋ, ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಯಾಕೆ ಹೇಳ? ನೀ ಲ್ಯಾಂಬ್ಡಾ ಇಲ್ಲಿ ಇದು 0 ಆಗಿಬಿಡುತ್ತೆ. ಲ್ಯಾಂಬ್ಡಾ ಈ ಕಡೆ ಲ್ಯಾಂಬ್ಡಾ 0 ಆತಂದ್ರೆ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ ಅದು. ಸೊ ಹಂಗಾರೆ ಲ್ಯಾಂಬ್ಡಾ ಅಂತೂ ಡಿಪೆಂಡ್ ಇಲ್ಲ. ಸೊ 0 ಇಲ್ಲಿ 0 ಈ ಕಡೆ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ 1 ಬಂತು. ಸೊ ಯಾವಾಗಲೂ ಏನಕ್ಕ ಇವು ಹಂಗಾರೆ ಈಗ ಕಂಟಿನ್ಯೂಸ್ ಆಗಂಗಿಲ್ಲ. ಎಲ್ಲಿ? ಆಟ್ ಎಕ್ಸ್ ಈಕ್ವಲ್ ಟು 0 0ಗೆ ಚೆಕ್ ಮಾಡಿದಾಗ, ಆಟ್ ಎಕ್ಸ್ ಈಕ್ವಲ್ ಟು 0ಗೆ ಚೆಕ್ ಮಾಡಿದಾಗ ಏನು ಬಂತು ನಮ್ಗೆ? ನಾಟ್ ಕಂಟಿನ್ಯೂಸ್ ಬಂತು. ಸೊ ಹಂಗಾರೆ ಇಲ್ಲಿ ಒಂದು ಸೆಂಟೆನ್ಸ್ ಬರೀರಿ. ಹಂಗಾರೆ ಇಲ್ಲಿ ಏನು ಸೆಂಟೆನ್ಸ್ ಬರೀತೀರಿ ಅಂತಂದ್ರೆ there is no value of lambda. There is no value of lambda. There is no value of lambda for which f of x is continuous. F of x is continuous.
ಅಂದ್ರೆ ಇದ್ರ ಮೀನಿಂಗ್ ಏನಂತಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಯಾವ ಲ್ಯಾಂಬ್ಡಾನು ಇಲ್ಲ. ಯಾವ ಇದಕ್ಕೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆಗಕ್ಕ, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಗಕ್ಕ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಲ್ಯಾಂಬ್ಡಾಕ್ ಯಾವ ವ್ಯಾಲ್ಯೂನು ಇಲ್ಲ. ಯಾಕಂದ್ರೆ ಲ್ಯಾಂಬ್ಡಾ ಜೀರೋ ಆಗಿಬಿಡುತ್ತಲ್ಲ, ಸೊ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಸೊ ಹಂಗಾರೆ ಇಲ್ಲಿ ಏನಾತಂಗಾರ ಇದೆ ಅಟ್ ಎಕ್ಸ್ ಈಕ್ವಲ್ ಟು ಜೀರೋ ನಾಟ್ ಕಂಟಿನ್ಯೂಸ್ ಬಂತು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳಿದಲ್ಲ, ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ರೈಟ್, ಲ್ಯಾಂಬ್ಡಾ ಅನ್ನೋ ಟರ್ಮ್ ಉಳಿಲಿಲ್ಲ, ಲ್ಯಾಂಬ್ಡಾ ಅನ್ನೋ ಟರ್ಮ್ ಉಳಿಲಿಲ್ಲ. ಲ್ಯಾಂಬ್ಡಾ ಉಳಿದಿದ್ರೆ ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹಂಗಾರ ಈಗ ಅಟ್ ಎಕ್ಸ್ ಈಕ್ವಲ್ ಟು ಜೀರೋ ಆಯ್ತು. ಈಗ ಅಟ್ ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡೋಣ ನಂಗೆ. ಈಗ ನೆಕ್ಸ್ಟ್ ಏನೀಗ ಅಟ್ ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡ್ಕೊಂಡು, ಅಟ್ ಎಕ್ಸ್ ಈಕ್ವಲ್ ಟು 1 ಫಂಕ್ಷನ್ ಏನೈತೆ ನೋಡು, ಇಲ್ಲಿ 1 ನೋಡು ಗ್ರೇಟರ್ ದ್ಯಾನ್ 0 4x + 1, ಗ್ರೇಟರ್ ದ್ಯಾನ್ 0 ಅಂದ್ರೆ ಅಟ್ ಎಕ್ಸ್ ಈಕ್ವಲ್ ಟು 1 4x + 1, ಅಟ್ ಎಕ್ಸ್ ಈಕ್ವಲ್ ಟು 2 4x + 1, ಅಟ್ ಎಕ್ಸ್ ಈಕ್ವಲ್ ಟು 3 4x + 1. ಈ ಕಡೆ ಎಲ್ಲ ಬೇಕಾದ ನಂಬರ್ ತಗೋ, ಆನ್ಸರ್ ಏನ್ ಸಿಗುತ್ತೆ ನಿನಗ 4x + 1 ಸಿಗ್ತೈತಿ. ಸೊ ಹಂಗಾರ ಫಂಕ್ಷನ್ ಒಂದೇ ಐತಿ. ಅಟ್ ಎಕ್ಸ್ ಈಕ್ವಲ್ ಟು 1 ಫಂಕ್ಷನ್ ಏನೈತಿ, ಒಂದ ಫಂಕ್ಷನ್, ಅದು ಏನು 4x + 1 ಫಂಕ್ಷನ್ ಏನೈತದ 4x + 1 ಐತಿ. ಸೊ ಹಂಗಾರೆ ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊತ ಕೊಡು ನೆಸೆಸರಿ ಇಲ್ಲ. ಸೊ ಹಂಗಾರೆ ಇಲ್ಲಿ ಫಂಕ್ಷನ್ ಏನಾಕೈತಿದ ಕಂಟಿನ್ಯೂಸ್ ಆಕೈತಿ. ದಿಸ್ ಈಸ್ ವಾಟ್ polynomial function. This is polynomial function, therefore it is continuous. It is continuous, therefore it is continuous. ಕಂಟಿನ್ಯೂಸ್ ಏನೋ ಬರ್ದಿ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳಿದ್ದಲ್ಲವ, ಇಲ್ಲಿ ಈ ಕಡೆ ಇರೋ ಫಂಕ್ಷನ್ ಒಳಗೆ 4x + 1 ಒಳಗೆ ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ. 4x + 1 ಒಳಗೆ ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ ಅಂದ್ಮೇಲೆ ಇದು ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಕಂಟಿನ್ಯೂಸ್ ಐತಿ. ಇಲ್ಲಿ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಲ್ಯಾಂಬ್ಡಾ 1 ಆಗಲಿ 2 ಆಗಲಿ 3 ಆಗಲಿ ಅದಕ್ಕೇನು ಫರಕ ಬೀಳಂಗಿಲ್ಲ. ಯಾಕಂದ್ರೆ ಲ್ಯಾಂಬ್ಡಾ ಈ ಕಡೆ ಐತಲ್ಲ, ನಿಂಗೆ ಆ ಕಡೆ ಲೆಫ್ಟ್ ಸೈಡ್ ಐತಿ, ಈ ಕಡೆ ರೈಟ್ ಸೈಡ್ ಫಂಕ್ಷನ್ ಇಲ್ಲೇ ಇಲ್ಲ. ಅಟ್ ಎಕ್ಸ್ ಈಕ್ವಲ್ ಟು 1 4x + 1 ಐತಲ್ಲ, ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ. ಲ್ಯಾಂಬ್ಡಾ ಏನಾದ್ರೂ ಏನಾಗೋದೈತಿ, ಲ್ಯಾಂಬ್ಡಾ 1 ಆದ್ರೂ ಅಷ್ಟೇ, 2024 ಆದ್ರೂ ಅಷ್ಟೇ, 2025 ಆದ್ರೂ ಅಷ್ಟೇ. ಸೊ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ ಅದು. ಸೊ ಹಂಗಾರ ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, for any value of lambda f of x is continuous. F of x is continuous. ಲ್ಯಾಂಬ್ಡಾ ಏನದಾಗಲಿ ಅದು ಕಂಟಿನ್ಯೂಸ್ ಆಗೇ ಆಕೈತಿ. ಯಾಕೆ ಹೇಳ, ಇದು ಪೊಲಿನಾಮಿಯಲ್ ಫಂಕ್ಷನ್. ಪೊಲಿನಾಮಿಯಲ್ ಫಂಕ್ಷನ್ ಆದ್ಮೇಲೆ ಫಂಕ್ಷನ್ ಒಂದೇ ಐತಿ. ಇಲ್ಲಿ 1 ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಕೊಟ್ಟಿಲ್ಲವ, ಇರುದ ಒಂದೇ ಫಂಕ್ಷನ್ ಅಂದ್ಮೇಲೆ ಅದು ಕಂಟಿನ್ಯೂಸ್ ಆಗೇ ಆಕೈತಿ. ಓಕೆ ರೈಟ್, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು 18 ಆಯ್ತಲ್ಲ, ಈ ಕ್ವಶನ್ ನಂಬರ್ 19 ಮಾಡೋಣ. ಓಕೆ ರೈಟ್.